ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ಬಂದು ಫೆಬ್ರವರಿ 14th. ಸೊ ಗಾಯ್ಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಯಾರ್ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಸೊ ಯಾರ್ಯಾರೆಲ್ಲ ಕಮಿಟ್ ಆಗಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಸೊ ಹೇಗಿತ್ತು ಇದು ಲೈಕ್ ಫೆಬ್ರವರಿ 14th ಹೇಗೆ ಆಚರಿಸಿದ್ರಿ, ಲೈಕ್ ಏನೇನು ಮಾಡಿದ್ರಿ ಎಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ಗೈಸ್ ಕಮೆಂಟಲ್ಲಿ. ಸೊ ನಮಗೂ ಕುತೂಹಲ ಕೇಳಬೇಕು, ಯಾವ ಥರ ಇದೆ, ಹೇಗಿದೆ, ಹೇಗೆ ಈ ಯೂಟಿಲೈಸ್ ಮಾಡ್ಕೊಂಡವ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅಂತ ಒಂದು ಕುತೂಹಲ. ಸೊ ಅದಕ್ಕೋಸ್ಕರ ಸೊ ವ್ಯಾಲೆಂಟೈನ್ಸ್ ಡೇ ಹಬ್ಬದ ದಿನ ಗೈಸ್ ಫುಲ್ ಬ್ಯುಸಿ ಇದ್ದೀನಿ. ಸೊ ಆಫೀಸಿಗೆ ಬಂದೆ ಜಸ್ಟ್ ನಾವು ಆಫೀಸಿಗೆ ಬಂದು ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಆಗಿ ಒಂದು ಸ್ವಲ್ಪ ಸ್ಟಾಕ್ ಅಪ್ಡೇಟು ಮತ್ತು ಇನ್ನೊಂದು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಮತ್ತು ಒಂದು ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ. ಆಫೀಸು ಕೂಡ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಸೊ ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಿಗ್ಗೆ ಪೂಜೆ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇರೋದು. ಸೊ ತುಂಬ ಅಂದರೆ ತುಂಬ ಟೈಟ್ ಇದೆ ಶೆಡ್ಯೂಲು. ಸೊ ಫುಲ್ಲು ಪ್ಲ್ಯಾನ್ ಆಗಿಬಿಟ್ಟಿದ್ದೀನಿ, ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನೋಡಿ, ಇವಾಗ ಆಲ್ಮೋಸ್ಟ್ ಒಂದು 10:30 ಆಗ್ತಿದೆ. ಸೊ ಇವಾಗ ಶಾಪ್ ಓಪನ್ ಮಾಡಿಲ್ಲ ಇದು ಮಾಡಿದೆ. ಸೊ ಓಕೆ, ಇವಾಗೆಲ್ಲ ಮುಗಿಸ್ಕೊಂಡು 1 o'clock ಮನೆಗೆ ಹೋದರೆ ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಇದೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಸೊ ಕ್ಲೀನಿಂಗ್ ಮಾಡಿ ಸೊ ಎಲ್ಲ ಪ್ರಿಪೇರ್ ಆಗಬೇಕು ನಾಳೆ ಪೂಜೆಗೆ. ಸೊ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡ್ತೀವಿ. ಸೊ ಕಂಪ್ಲೀಟಾಗಿ ಸೊ ಎಲ್ಲ ಪ್ಲ್ಯಾನಿಂಗ್ ಆಗಿದೆ ಗೈಸ್. ಸೊ ಶಿವರಾತ್ರಿ ಹಬ್ಬದ ದಿನ ನೀವೆಲ್ಲ ಏನೇನು ಮಾಡ್ತೀರ ಎಲ್ಲ ಕಮೆಂಟ್ ಮಾಡಿ. ಸೊ ಯಾವ ರೀತಿ ಪೂಜೆ ಆಗಿದೆ ಎಲ್ಲ ಟ್ಯಾಗ್ ಮಾಡಿ. ಸೊ ಇನ್ ಕೇಸ್ ನೀವು ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತಿದ್ರೆ #ಪ್ರಜ್ಜು ರಾಕೇಶ್ ಪ್ರಜ್ಜು ಅಂತಲೂ ಟ್ಯಾಗ್ ಮಾಡ್ಬೋದು. ಅಥವಾ ಏನೋ ನಿಮ್ಮ ನೋಡಿ ಗೈಸ್, ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಏನು ಅಂತ. ಸೊ ಡೈಲಿ ವ್ಲಾಗ್ ಥರ ಮಾಡೋಕ್ಕಾಗಲ್ಲ ಇವತ್ತು, ಲೈಕ್ ಇವತ್ತು ಕೂಡ ಡೈಲಿ ವ್ಲಾಗ್ ಥರ ಮಾಡೋಕ್ಕಾಗಲ್ಲ. ಇವಾಗ ಫುಲ್ಲು ಗೈಸ್ ಇವಾಗೆಲ್ಲ ಕೆಲಸ ಇದೆ ಮುಗಿಸ್ಕೊಂಡು ಲೈಕ್ ಮನೆಗೆ ಹೋದರೆ ಫುಲ್ ಕ್ಲೀನಿಂಗ್ ಆಗುತ್ತೆ. ಸೊ ಅದನ್ನು ವ್ಲಾಗ್ ಮಾಡ್ಕೊಂಡೆಲ್ಲ ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ತಿರ್ಗಾ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು, ಒಂದು ಸ್ವಲ್ಪ ಕೆಲಸಗಳಿದೆ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಬಂದು ಸೊ ಎಲ್ಲ ಅಂದರೆ ನೈಟ್ ಒಂದು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದೆಲ್ಲ ಪ್ಲ್ಯಾನಿಂಗ್ ಇದೆ. ಸೊ ಕ್ಲೀನ್ ಮಾಡಿ ಆಮೇಲೆ ಲೈಕ್ ಆಫೀಸಿಗೆ ಕಂಪ್ಲೀಟಾಗಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ. ಸೊ ಈ ರೀತಿ ಆಗಿದೆ ಗೈಸ್, ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀನಿ ಇವತ್ತು ಮಾತ್ರ. ಸೊ ಅದಕ್ಕೆ ನೈಟ್ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಲೈಕ್ ಫುಲ್ಲು ಟೈಟ್ ಇರುತ್ತೆ. ಮೀನ್ಸ್ ಟೈಮ್ ಸಿಗೋಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಅನ್ನೋ ಒಂದು ಇಂಟೆನ್ಷನಲ್ಲಿ. ಓಕೆ, ಇವತ್ತೇನೇನಿದೆ ಮಾರ್ನಿಂಗೆ ಲೈಕ್ ಫೆಬ್ರವರಿ 14th ಮಾರ್ನಿಂಗೆ ಒಂದು ಅಪ್ಡೇಟ್ ಥರ ಕೊಡೋಣ. ಸೊ ಇವತ್ತು ಅಂದರೆ 14th ಅಪ್ಲೋಡ್ ಆಗೋ ವ್ಲಾಗು ಕೂಡ ಇವಾಗ ಎಡಿಟ್ ಮಾಡ್ತಾ ಕೂತಿದ್ದೀನಿ, ನೋಡ್ಬೋದು. ಸೊ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಕೊಟ್ಟು ನಾನು ನೆಕ್ಸ್ಟು ಬೇರೆ ಏನಾದರೂ ಕೆಲಸ ಮಾಡ್ಬೋದು. ಸೊ ಕೆಲಸ ಮಾಡ್ಕೊಂಡು ಸೊ ಅದಾದಮೇಲೆ ನಾಳೆ ಏನೇನಾಗುತ್ತೋ ಏನು ಎತ್ತ ಎಲ್ಲ ಒಂದು ಸ್ವಲ್ಪ ಟೆನ್ಷನ್ ಇದೆ. ಸೊ ಹಂಗಾಗಿ ಗೈಸ್ ಇವತ್ತು ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀನಿ ಗೈಸ್. ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ 2000 ಸಬ್ಸ್ಕ್ರೈಬರ್ಸ್ ಹಾಕಿದ್ದೆ, 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಅಂತ. ಸೊ ತುಂಬ ಖುಷಿ ಆಗ್ತಿದೆ ಗೈಸ್. ಸೊ ಅದ್ರ ಬಗ್ಗೆ ಏನು ಮಾತಾಡಬೇಕು ಅಂದರೆ ಜಸ್ಟ್ ನನಗೆ 27 ಡೇಸಲ್ಲಿ ಗೈಸ್, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 27 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು. ಸೊ 17 ಡೇಸಲ್ಲಿ ಅನದರ್ 1000 ಅಂದರೆ 2000 ಸಬ್ಸ್ಕ್ರೈಬರ್ಸ್, ಅನದರ್ 1000 ಕಂಪ್ಲೀಟ್ ಆಗಿದೆ. ಸೊ 27 ಡೇಸ್ ಕಂಪ್ಲೀಟ್ ಆಯ್ತಲ್ಲ 1000. ಅದು ಅವತ್ತಿಂದ ಇವತ್ತಿನವರೆಗೂ 17 ಡೇಸ್ ಅಷ್ಟೇ. 17 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಯಾವ ರೇಂಜಿಗೆ ಅಂದರೆ ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ 0ಇಂದ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರೋರಿಗಂತೂ ತುಂಬ ಥ್ಯಾಂಕ್ಸ್. ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ನನಗೆ ಆ್ಯಕ್ಚುಲಿ ಒಂದೊಂದು ಸತಿ ಕನ್ಫ್ಯೂಸ್ ಆಗ್ತಿದೆ. ಸೊ ನಾನು ಕೊಡ್ತಾರ ಕಂಟೆಂಟ್ನ ಇಷ್ಟ ಆಯ್ತಿಲ್ವೋ, ಲೈಕ್ ಸಪೋರ್ಟ್ ಅಂತೂ ತುಂಬ ಕ್ರೇಜಿ ಲೆವೆಲಲ್ಲಿ ಸಿಗ್ತಿದೆ. ಬಟ್ ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ತುಂಬ ಸತಿ ಅನ್ಕೋತಾ ಇದ್ದೀನಿ. ಸೊ ಚೇಂಜಸ್ ಮಾಡ್ಕೊಳ್ಳೇಬೇಕು ಅಂತ ತುಂಬ ಇದೆ. ಬಟ್ ಏನು ಅಂದರೆ ಫುಲ್ಲು ನೀವೇ ನೋಡ್ತಾ ಇದ್ದೀರಾ ಗೈಸ್, ಫುಲ್ಲು ಟೈಟ್ ಆಗಿಬಿಟ್ಟಿದೆ ನನ್ನ ಶೆಡ್ಯೂಲ್ಸು, ಲೈಕ್ ಟೈಮೇ ಸಿಗ್ತಿಲ್ಲ. ಸೊ ಇವಾಗ ಎಡಿಟ್ ಮಾಡೋಕ್ಕೆ ನಾನು 1 or 2 hours ಟೈಮ್ ಸ್ಪೆಂಡ್ ಮಾಡಬೇಕು ಈ ಟೆನ್ಷನಲ್ಲಿ. ಸೊ ಎಡಿಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಿ ಲೈಕ್ ಅದಕ್ಕೆ ಅಪ್ಲೋಡ್ ಆದಮೇಲೆ ಅಪ್ಲೋಡ್ ಕರೆಕ್ಟಾಗಿ ಆಗಿದೆಯಾ ಇಲ್ವೋ, ಕರೆಕ್ಟ್ ಟೈಮಿಂಗ್ ಸೆಟ್ ಆಗಿದೆಯಾ ಎಲ್ಲ ಚೆಕ್ ಮಾಡಿ, ವೀಡಿಯೋ ಎಲ್ಲ ಕರೆಕ್ಟಾಗಿ ನಾನು ಎಡಿಟ್ ಮಾಡಿರೋ ಥರನೇ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಆಗಿದೆಯಾ ಅಥವಾ ಕಾಪಿರೈಟ್ಸ್ ಕ್ಲೈಮ್ ಆಗಿದೆಯಾ, ಇದೆಲ್ಲ ಚೆಕ್ ಮಾಡಬೇಕು ಯೂಟ್ಯೂಬಲ್ಲಿ. ಲೈಕ್ ಅದೆಲ್ಲ ಚೆಕ್ ಮಾಡಿ ಒಂದು ಕ್ಲಾರಿಟಿ ಸಿಕ್ಕಿದ್ಮೇಲೆ ತಿರ್ಗಾ ಬ್ಯಾಕ್ ಟು ಫಾರ್ಮ್ ಅಂದರೆ ಎಲ್ಲ ವರ್ಕೆಲ್ಲ ಮುಗಿಸಿ ತಿರ್ಗಾ ನಾಳೆ
ತಿರ್ಗಾ ಎಡಿಟ್ ಮಾಡಬೇಕು, ತಿರ್ಗಾ ಬಿಡಬೇಕು. ಸೊ ನಾನು ಒಂದೇ ದಿನ ಕೂತ್ಕೊಂಡು 10 ವೀಡಿಯೋ ಎಲ್ಲ ಮಾಡಿ ಬಿಡ್ತಾಯಿಲ್ಲ. ಸೊ ಅವತ್ತೇನಿದೆಯೋ ಅವತ್ತು ಅಪ್ಡೇಟ್ ಏನಿದೆಯೋ ಮಾಡೋಣ ಅಂದರೆ ನೆಕ್ಸ್ಟ್ ಡೇ ಅಪ್ಡೇಟ್ ಸಿಗ್ತಿದೆ ನಿಮಗೆಲ್ಲ. ಸೊ ನಮ್ದು ಏನೇನು ನಡೀತಿದೆ, ಯಾವ ರೀತಿ ಏನು ಎತ್ತ ಅಂತೆಲ್ಲ. ಸೊ ಹಂಗಾಗಿ ನಾನು ಕೂತ್ಕೊಂಡು ಒಂದೇ ದಿನ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಕಂಪ್ಲೀಟಾಗಿ ಹೇಳ್ಬಿಟ್ಟು ಲೈಕ್ ಎಲ್ಲ ಒಂದು 10 ವೀಡಿಯೋ ಮಾಡ್ಕೊಂಡು 10 ವೀಡಿಯೋನು ಅಪ್ಲೋಡ್ ಮಾಡಿಬಿಟ್ಟು ಬಿಡೋಕ್ಕಾಗಲ್ಲ. ಯಾಕಂದರೆ ನಾನು ಒಂಥರ ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದು. ಸೊ ನಾನು ಡೈಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಬಟ್ ವ್ಲಾಗ್ಸು ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ಬಿಸ್ನೆಸ್ಸಲ್ಲಿ. ಆ ಚೇಂಜಸ್ ಎಲ್ಲ ಮಾಡಿ ಮುಗಿಸಿ ಒಂದು ಸ್ವಲ್ಪ ಬಿಸ್ನೆಸ್ ಇನ್ನೂ ಒಂದು ಸ್ವಲ್ಪ ಮೇಲೆ ಬರಬೇಕು. ಮೇಲೆ ಬಂದಿದ್ದ ತಕ್ಷಣ ಕಂಪ್ಲೀಟಾಗಿ ನಾನು ವ್ಲಾಗ್ಸ್ ಕಡೆ ಕನ್ಸಂಟ್ರೇಟ್ ಮಾಡ್ಬೋದು. ಅಂದರೆ ಕಂಪ್ಲೀಟಾಗಿ ಅಂದರೆ ಮಿನಿಮಮ್ 7 to 8 hours ವ್ಲಾಗ್ಸ್ಗೆ ಅಂತಂದರೆ ವ್ಲಾಗ್ ಮಾಡೋಕ್ಕೆ ಯೂಟ್ಯೂಬ್ಗೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ನನಗೂ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ವ್ಲಾಗ್ಸ್ ಎಲ್ಲ ಮಾಡಿ ಎಡಿಟ್ ಮಾಡೋಕ್ಕೆ 1 2 hours, ವ್ಲಾಗ್ ಮಾಡೋಕ್ಕೆ 1 2 to 3 hours. ಅಂದರೆ ಇವಾಗ ಯಾವ್ದಾರ ಒಂದು ಸ್ಪಾಟ್ ಕೊಯ್ತೀನಿ ಅಂದ್ರೂ ಅಲ್ಲೂ ನಾನು ಅವರ್ಸ್ ಸ್ಪೆಂಡ್ ಮಾಡಬೇಕು ವ್ಲಾಗ್ ಮಾಡೋಕ್ಕೆ. ಸೊ ಆ ಥರ ಅಲ್ಲಿಗೆ ಹೋಗೋಕ್ಕೆ ಒಂದಿಷ್ಟು ಟೈಮ್ ಬೇಕು, ಅಲ್ಲಿಂದ ಬರೋಕ್ಕೆ ಒಂದಿಷ್ಟು ಟೈಮ್ ಬೇಕು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದಿಷ್ಟು ಟೈಮ್ ಬೇಕು. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು 6 to 8 hours ನನಗೊಂದು ಟೈಮ್ ಸಿಕ್ಕಿದ್ರೆ ಆರಾಮಾಗಿ ಕ್ಲೀನಾಗಿ ಒಳ್ಳೆ ಚೆನ್ನಾಗಿರೋ ಕಂಟೆಂಟ್ ಅಂದರೆ ಮಸ್ತ್ ಕಂಟೆಂಟ್ ಕೊಟ್ಕೊಂಡು ನಿಮಗೂ ಎಂಟರ್ಟೈನ್ ಬರ್ಬೋದು. ಸೊ ಇದೆಲ್ಲ ಪ್ಲ್ಯಾನಿಂಗ್ ಇದೆ ಗೈಸ್. ಸೊ ಈ ರೀತಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಬಟ್ 2000 ಸಬ್ಸ್ಕ್ರೈಬರ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟ್ರಲ್ಲಿ ನನ್ನ ಪ್ರಕಾರ 2100 ಕೂಡ ದಾಟ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ನನಗೇನು ಮಾತೇ ಇಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ತುಂಬ ಕ್ರೇಜಿ ಕಂಟೆಂಟ್ ಜೊತೆ ಬಂದೇ ಬರ್ತೀನಿ. ಸೊ ಇನ್ನು ತಲೆಯಲ್ಲಿ ತುಂಬ ಇದೆ ಗೈಸ್, ಅದನ್ನೆಲ್ಲ ನಿಮ್ಮ ಮುಂದೆ ಇಡಬೇಕು ಅಂದರೆ ನನಗೆ ಟೈಮ್ ಬೇಕು. ಸೊ ಅದೇ ಮೇಯ್ನಾಗಿ ಸಿಗ್ತಾಯಿಲ್ಲ ನನಗೆ ಟೈಮ್ ಒಂದು ಸಿಕ್ಬಿಟ್ಟಿದ್ರೆ ಲೈಕ್ ನಾನು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಿದ್ದೆ ಕಂಟೆಂಟು. ಬಟ್ ಏನು ಅಂದರೆ ನನಗೆ ಎಲ್ಲ ತಲೆಯಲ್ಲಿ ತುಂಬ ಇದೆ, ತುಂಬ ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕು. ಮೀನ್ಸ್ ನಾನು ಡೈಲಿ ಲೈಫ್ ಸ್ಟೈಲ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋದೆಲ್ಲ ತಲೆಯಲ್ಲಿದೆ. ಬಟ್ ಏನು ಅಂದರೆ ನನಗೆ ಟೈಮ್ ಒಂದು ಸಿಗ್ತಾಯಿಲ್ಲ. ಟೈಮ್ ಒಂದು ಸಿಕ್ಬಿಟ್ಟಿದ್ರೆ ನಾನು ಬೇರೆ ಲೆವೆಲಿಗೆ ತೊಗೊಂಡೋಗ್ತಿದ್ದೆ ವ್ಲಾಗ್ಸ್ನ ಮಾತ್ರ. ಸೊ ಅದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡಿ ಸಿಗ್ತೀಯ. ಬಟ್ ಕ್ರೇಜಿ ಲೆವೆಲಲ್ಲಿ ಬರ್ತೀನಿ. ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಅಂತೂ ಕ್ರೇಜಿ ಲೆವೆಲಲ್ಲಿ ಮಾಡ್ತಾಯಿದ್ದೀರಾ. ಸೊ ಇದೇ ರೀತಿ ಮಾಡಿ ಗೈಸ್. ಮತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟು, ಲೈಕ್ ಇನ್ನು ಯಾರು ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿಲ್ವೋ, ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಸೊ ಈ ವಿಡಿಯೋ ಅಪ್ಲೋಡ್ ಆದಾಗ ಆಲ್ಮೋಸ್ಟ್ 14th ಅಪ್ಲೋಡ್ ಆಗುತ್ತೆ, ಅಂದರೆ 15th ಅಪ್ಲೋಡ್ ಆಗುತ್ತೆ. ಸೊ ಇವತ್ತು ನೈಟೇ ಗೈಸ್, ಇವತ್ತು ನೈಟು ಆಲ್ಮೋಸ್ಟ್ 12 o'clock ಅಥವಾ 16th ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ಫುಲ್ಲು ಆಫರ್ಸ್ ಕ್ಲೋಸ್ ಆಗ್ತಿದೆ. ಸೊ ಈ ವಿಡಿಯೋ ಯಾರೆಲ್ಲ ಕಂಪ್ಲೀಟಾಗಿ ನೋಡಿ ಇಲ್ಲಿ ಗಂಟ ಕಂಪ್ಲೀಟಾಗಿ ನೋಡಿದ್ದೀರೋ, ಸೊ ಅವ್ರಿಗೆಲ್ಲ ಹೇಳೋದು ಒಂದೇ, ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ಆದಷ್ಟು ಬೇಗ ಒಳ್ಳೆ ಆಫರಲ್ಲಿ ಕೊಡ್ತಾಯಿದ್ದೀನಿ. ಮೆಟೀರಿಯಲ್ ಮಾತ್ರ ಅಲ್ಟಿಮೇಟ್ ಆಗಿದೆ ನಮ್ಮ ಹತ್ರ. ಸೊ ಪ್ರತಿಯೊಬ್ಬರು ಕಸ್ಟಮರು ಕೂಡ ಒಂದು ಸತಿ ತಗೊಂಡೋದವ್ರು ಯಾರೂ ಬ್ಯಾಡ್ ರಿವ್ಯೂ ಕೊಟ್ಟೇ ಇಲ್ಲ. ಎಲ್ಲ ಲೈಕ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಸ್ಟಿಚಿಂಗ್ ಚೆನ್ನಾಗಿದೆ, ಕಂಫರ್ಟ್ ಇದೆ, ಲೈಕ್ ಕ್ಲಾತ್ ಚೆನ್ನಾಗಿದೆ, ಎಲ್ಲ ಇದೇ ರೀತಿ ರಿವ್ಯೂಸ್ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಗೈಸ್, ನೀವು ಒಂದು ಸತಿ ವೆಬ್ಸೈಟ್ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾರ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಬೇಗ ಪರ್ಚೇಸ್ ಮಾಡಿ. ಈ ವಿಡಿಯೋ ಇಲ್ಲಿ ಗಂಟ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಟೈಮ್ ಅಂತೂ ವೇಸ್ಟ್ ಮಾಡಲೇಬೇಡಿ. ಯಾಕಂದರೆ ನಮ್ಮ ಅರ್ಲಿ ಮಾರ್ನಿಂಗ್ ಅಂದರೆ 16th ಆಲ್ಮೋಸ್ಟ್ ಎಲ್ಲ ರೀಫ್ರೆಶ್ ಆಗೋಗುತ್ತೆ. ಅಂದರೆ ಪೇಜೇ ರೀಫ್ರೆಶ್ ಆಗಿ ಪ್ರೈಸಸ್ ಎಲ್ಲ ರೀಫ್ರೆಶ್ ಆಗೋಗಿರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಪರ್ಚೇಸ್ ಮಾಡಿ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಗೈಸ್. ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಯೂಟ್ಯೂಬಲ್ಲಿ ಕೂಡ ಇದ್ದೀನಿ. ಅಂದರೆ VPPA ಫ್ಯಾಷನ್ಸಲ್ಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ಪಲ್ಲಿ ಚಾಟ್ ಕೂಡ ಇದೆ ಗೈಸ್ ನಮ್ಮಲ್ಲಿ. ಸೊ ವಾಟ್ಸಪ್ಪಲ್ಲಿ ಕೂಡ ಚಾಟ್ ಮಾಡ್ಬೋದು. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಫೋನ್ ನಂಬರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. VPPA ಫ್ಯಾಷನ್ಸ್ ಅಂತ ಹಾಕ್ಬಿಟ್ಟು ಅದ್ರ ಕೆಳಗಡೆ ಏನೇನಿದೆ ವೆಬ್ಸೈಟು, ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ ID, ಮತ್ತು ಫೇಸ್ಬುಕ್ ID, ಮತ್ತು ಎಲ್ಲಾದರೂ ಲಿಂಕ್ಗಳು ಕೊಟ್ಟಿದ್ದೀನಿ. ಆಫ್ಲೈನ್ ಶಾಪ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಒಂದು ಡಿಸ್ಅಡ್ವಾಂಟೇಜ್ ಆಯಿತು, ಲೈಕ್ ಪ್ರಾಡಕ್ಟ್ ಬರಲಿಲ್ಲ, ಹತ್ರ ಏನೇ ಒಂದು ಕನ್ಫ್ಯೂಷನ್ ಆದರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಶಾಪ್ ಹತ್ರ ಮಾಡ್ಬೋದು. ಕಂಪ್ಲೀಟಾಗಿ ವೆರಿಫೈ ಆಗಿದ್ದೀನಿ ಗೈಸ್. ಸೊ ನಂದು ಕಂಪ್ಲೀಟಾಗಿ ಎಲ್ಲ ಕಡೆ GST ಇಂದ ಹಿಡಿದು ಎಲ್ಲ ಕಡೆ ವೆರಿಫೈ ಆಗಿದೆ. ಸೊ ನೀವು ನಂಬಿಕೆ ಇಟ್ಟು ತರಿಸ್ಕೊಬೋದು ನಮ್ಮ ಹತ್ರ ಪ್ರಾಡಕ್ಟ್ನ. ಯಾರೆಲ್ಲ ಇಲ್ಲಿ ಗಂಟೆ ವಿಡಿಯೋ ನೋಡಿದ್ದೀರೋ, ಸೊ ಅವರೆಲ್ಲ ಕಂಪ್ಲೀಟಾಗಿ ಟ್ರಸ್ಟ್ ಮಾಡಿ
ಆದಷ್ಟು ಬೇಗ ಪರ್ಚೇಸ್ ಮಾಡಿ. ನಾನು ಏನಂತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಲಾಸ್ಟು. ಸೊ ಇವತ್ತು ಬಿಟ್ಟರೆ ನೆಕ್ಸ್ಟು ನನ್ನ 16th ಆಲ್ಮೋಸ್ಟ್ 16th ಗೈಸ್ ಕಂಪ್ಲೀಟಾಗಿ 10% ಆಫರ್ ಕೂಡ ಸಿಗೋದು ಡೌಟು. ಸೊ 10 to 15% ಆಫರ್ ಕೊಡಬೇಕು ಅಂತ ಪ್ಲ್ಯಾನಿಂಗ್ ಆಗ್ತಿದೆ. ಬಟ್ ಏನು ಅಂದರೆ 10% ಅಂದರೆ 15%ಗಿಂತ ಅಬೋ ಪರ್ಸೆಂಟೇಜ್ ಕೊಡೋದು ಹೆವಿ ರಿಸ್ಕು ಅಂತ ಡಿಸ್ಕಷನ್ ಆಗಿ ಕಂಪ್ಲೀಟಾಗಿ ಸೆಟ್ ಆಗಿಬಿಟ್ಟಿದ್ವಿ. ಸೊ 15% ಅಬೋ ಎಲ್ಲ ಬರೋದು ರಿಸ್ಕು, ಸಖತ್ ರಿಸ್ಕು ಅದು ಪರ್ಸೆಂಟೇಜ್ ಕೊಡೋದು ನಾವು. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ನಿಲ್ ಮಾಡ್ತಾಯಿದ್ದೀವಿ. ಪರ್ಸೆಂಟೇಜ್ ಡಿಸ್ಕೌಂಟ್ಸ್ನೆಲ್ಲ ಕಂಪ್ಲೀಟಾಗಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡೋ ಅಂದರೆ ಮಿನಿಮಮ್ ಎಷ್ಟು ಕೊಡೋ ಅಂದರೆ ಮ್ಯಾಕ್ಸಿಮಮ್ ನಾವು ಎಷ್ಟು ಕೊಡ್ಬೋದು ಅಷ್ಟೇ ಕೊಡ್ತಾಯಿದ್ದೀವಿ. ಲೈಕ್ ನಮಗೂ ಲಾಸ್ ಆಗಬಾರ್ದು. ಸೊ ಇಲ್ಲಿವರೆಗೂ ಬಿಸ್ನೆಸ್ ಕ್ಲಿಕ್ ಆಗಲಿ, ಲೈಕ್ ಸೇಲ್ಸ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಫರ್ ಕೊಟ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಾಗಿದೆ. ಸೊ ಇದೆಲ್ಲ ಫ್ಲಾಪ್ ಆಗಿದೆ ಐಡಿಯಾ, ನಾನು ಅದಕ್ಕೆ ಎಲ್ಲ ತೆಗಿತಾಯಿದ್ದೀನಿ ಅನ್ನೋದೆಲ್ಲ ಸುಳ್ಳು. ಚೆನ್ನಾಗಾಗಿದೆ, ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಸ್ಟಾಕು ಸೇಲ್ ಆಗೋಗಿದೆ ಇದು ಆಫರ್ ಪ್ರೈಸಲ್ಲೇ. ಸೊ ಇನ್ನು ನನ್ನ ಹತ್ರ ಕಡಿಮೆ ಸ್ಟಾಕ್ ಉಳಿದಿದೆ. ಬಟ್ ನಾನು ರೊಟೇಷನ್ ಆಗಲಿ ಅನ್ನೋದಕ್ಕೋಸ್ಕರ ಈ ಅಪ್ ಟು 60% ಆಫರ್ ಕೊಟ್ಟಿದ್ದು. ಸೊ ರೊಟೇಷನ್ ಎಲ್ಲ ಕ್ಲೀನಾಗಿ ಆಗಿದೆ. ಬಟ್ ನನಗೆ ಇನ್ನೂ ಸ್ಟಾಕ್ಸ್ ಇನ್ನೂ ಒನ್ ಮಂತ್ ಅಷ್ಟರಲ್ಲಿ ಇನ್ನೂ ಕೆಲವೊಂದು ಸ್ಟಾಕ್ಸ್ ಕಂಪ್ಲೀಟಾಗಿ ರೀಸ್ಟಾಕ್ ಆಗ್ತಿದೆ. ಅಂದರೆ ಇದೇ ಮೆಟೀರಿಯಲ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಟಾಕ್ ಆಗ್ತಿದೆ. ಸೊ ಅದ್ರದ್ದು ಕೂಡ ಅಲ್ಟಿಮೇಟ್ ಆಫರ್ ಏನು ಕೊಡಲ್ಲ, ಅದ್ರದ್ದು ಕೂಡ ಅಲ್ಟಿಮೇಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಲೈಕ್ ತುಂಬ ಕ್ರೇಜಿ ಲೆವೆಲಲ್ಲಿದೆ ಕಲೆಕ್ಷನ್ಸ್ ಮಾತ್ರ. ಸೊ ಆದಷ್ಟು ಬೇಗ ಯಾರೆಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಅಂದರೆ VPPA ಫ್ಯಾಷನ್ಸಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಆಗಿಲ್ಲ, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಕ್ರೇಜಿ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಬೋದು ಕಲೆಕ್ಷನ್ಸ್ ಮಾತ್ರ. ನೆಕ್ಸ್ಟು ಬರೋದು ಅಪ್ಕಮಿಂಗ್ ಕಲೆಕ್ಷನ್ಸ್ ಎಲ್ಲ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಯಾರೆಲ್ಲ ಪರ್ಚೇಸ್ ಮಾಡಿಲ್ವೋ ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ನಿಯರ್ ಬೈ ಯಾರಾದರೂ ಇದ್ದರೆ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ. ಸೊ ಇವತ್ತು ನೀವು ಶಾಪ್ಗೆ ಅಂದರೆ ಈ ವಿಡಿಯೋ ನೋಡ್ಕೊಂಡು ಶಾಪಿಗೆ ಬರೋದೆಲ್ಲ ಸುಳ್ಳು. ಲೈಕ್ 15th ನೈಟ್ ಅಪ್ಲೋಡ್ ಆಗೋದ್ರಿಂದ ಎಲ್ಲ ಸುಳ್ಳು. ನೀವು 16th ಬಂದು ಕೂಡ ವಿಸಿಟ್ ಮಾಡ್ಬೋದು ಶಾಪ್ನ. ಸೊ ವಿಸಿಟ್ ಮಾಡಿ ಆ ಆಫರ್ ಪ್ರೈಸ್ ಏನಿರುತ್ತೋ ಆಫರ್ ಪ್ರೈಸಲ್ಲಿ ಕೊಡ್ತೀನಿ. ಅಂದರೆ 16th ನಡೆಯೋ ಆಫರ್ ಪ್ರೈಸೇ ಬೇರೆ, 16th ನಡೀತಾರೆ ಆಫರ್ ಪ್ರೈಸೇ ಬೇರೆ. ಸೊ ಅದ್ರ ಪ್ರಕಾರ ಕೊಡ್ತೀವಿ. ಸೊ ಬಂದು ವಿಸಿಟ್ ಮಾಡಿ, ಮೆಟೀರಿಯಲ್ ನೋಡಿ, ಕ್ಲಾತ್ ಕ್ವಾಲಿಟಿ ಎಲ್ಲ ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೆ ಗೈಸ್. ಇವತ್ತಿನ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್.